States of America in the Federal Bank, plus the Reserve Bank of India, plus the Bank of England. ಇವರು ಹಿಡಿದಿದ್ದಾರೆ. And China. China is the second biggest holder of the gold. ಈಗ ಡಾಲರಿಗೆ ಬೆಲೆ ಇಲ್ಲ, ಬೆಲೆ ಕಮ್ಮಿ ಆಗುತ್ತೆ ಹೋಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ಗೋಲ್ಡ್. ಸೊ ಗೋಲ್ಡ್ನಲ್ಲಿ ಈಗ ಸ್ವಲ್ಪ 22 ಸ್ವಲ್ಪ ಕಮ್ಮಿ ಬರಲಿ, ನಂತರ ಹಾಕಿ. ರಿಯಲ್ ಎಸ್ಟೇಟ್ ಬಗ್ಗೆ ಹೇಳಿ. ಹೌದು, ರೇಟು ಫಾರ್ ದ ನೀವು ನೋಡಿ, 4,000 ಇರುವಾಗ ಗೋಲ್ಡ್ ಪರ್ಚೇಸ್ ಮಾಡಲಿಲ್ಲ ನೀವು, 8,000 ಇರುವಾಗ ಪರ್ಚೇಸ್ ಮಾಡಲಿಲ್ಲ, 15,000 ಇರುವಾಗ ಮಾಡಲಿಲ್ಲ. ಈಗ 22,000 ಇರುವಾಗ ನೀವು ಗೋಲ್ಡ್ನ ಹಿಂದೆ ಹೋಗ್ತೀರಿ. ಎಲ್ಲಾ ಕಂಪನಿಗಳು ಅಡ್ವರ್ಟೈಸ್ಮೆಂಟ್ ಮಾಡಬಾರ್ದು. ಎಷ್ಟು ಅಡ್ವರ್ಟೈಸ್ಮೆಂಟ್ ಬರ್ತದೆ ನೋಡಿ ಪ್ರತಿ ದಿವಸ. ಅಲ್ಲಿ ಗೋಲ್ಡ್ ಅಂಗಡಿಯಲ್ಲಿ ಅಷ್ಟು ಪಬ್ನಲ್ಲಿ ಅಷ್ಟು ಜನ ಇಲ್ಲ, ಆದ್ರೆ ಗೋಲ್ಡ್ ಅಂಗಡಿಯಲ್ಲಿ ಅಷ್ಟು ಜನ ಇದ್ದಾರೆ. ಅದು ಕೂಡ 2 ಫೈನಾನ್ಸ್ ಕಂಪನಿಗಳು, ಒಂದು ಮುತ್ತೂಟ್ ಫೈನಾನ್ಸ್ ಅಂಡ್ ಮತ್ತೊಂದು ಫೈನಾನ್ಸ್ ಕಂಪನಿ ಕೇರಳ ಬೇಸ್, ಅವರು ಸಾಲ ಕೂಡ ಕೊಡ್ತಾರೆ ನಿಮ್ಗೆ ಗೋಲ್ಡ್ನ ಮೇಲೆ. 90-95% ಕೊಡ್ತಾರೆ. ಸೊ ಗೋಲ್ಡ್, ಮೈ ಎಕ್ಸ್ಪೀರಿಯನ್ಸ್ ಇಸ್ ಗೋಲ್ಡ್ ಬೇಕು, ಗೋಲ್ಡ್ನ ಇನ್ವೆಸ್ಟ್ಮೆಂಟ್ ಬೇಕು ನಿಮ್ಗೆ. ಅಟ್ ಲೀಸ್ಟ್ 5 to 10% ಆಫ್ ಯುವರ್ ಟೋಟಲ್ ಪೋರ್ಟ್ಫೋಲಿಯೋ ಶುಡ್ ಬಿ ಗೋಲ್ಡ್. 5 to 10% ಆಫ್ ಯುವರ್ ಟೋಟಲ್. ನಿಮ್ದು 100 ರೂಪಾಯಿ ನಿಮ್ಗೆ ಈಗ ಟೋಟಲ್ ಇನ್ವೆಸ್ಟ್ಮೆಂಟ್ ನಲ್ಲಿ 10 ರೂಪಾಯಿ ನೀವು ಗೋಲ್ಡ್ ನಲ್ಲಿ ಹಾಕಬೇಕು. ಅದು ಬೇಕೇ ಬೇಕು. ಏನು? ಸರ್, ಈಗ I have verified about thousands of portfolios. In all the 1,000 portfolios in India, the highest investment is in land. Land is the best. Land is not now you cannot create land more. But 2/3 of the earth is water. 1/3 is only the land. ಅದನ್ನು ದೊಡ್ಡದು ಮಾಡಬೇಕಾದ್ರೆ ನರಿಮನ್ ಪಾಯಿಂಟ್ ಅಂತ ಬೊಂಬಾಯಿ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಟ್ಸ್ ದ ಗಾಡ್ ಗಿವನ್. ಸೊ ಅದಕ್ಕೋಸ್ಕರ ಲ್ಯಾಂಡ್ ಪ್ರೈಸ್ ಮೇಲೆ ಹೋಗುತ್ತೆ. Land and litigation will go together always. If you look into the mythology, whether it is Ramayana or Mahabharata, Ramayana is fought for Ayodhya and Mahabharata is fought for Hastinapura, alva. So all the Britishers from all the land is very important. The first is land. ಅದಕ್ಕೋಸ್ಕರ ನಾನು ಲಾಸ್ಟ್ ಟೈಮ್ ಕ್ಲಾಸಲ್ಲಿ ಹೇಳಿದೆ, ಮದುವೆ ಆದ ನಂತರ ಮದುವೆ ಆಗೋ ಮೊದಲು ಕೂಡಲೇ ಒನ್ ಬೆಡ್ರೂಮ್ ಫ್ಲಾಟ್ ತಗೊಳ್ಳಿ ಅಂತ ಅಲ್ವಾ. 1 bedroom, that is the best investment. ಮತ್ತೆ 2 bedroom. ನನ್ನೊಬ್ಬ ಫ್ರೆಂಡ್ ಬೊಂಬೈಯಲ್ಲಿ ಇದ್ದೆ ನಾನು 5 ವರ್ಷ ವಾಕಿಂಗ್. ಆವಾಗ ಒಂದು ಫ್ಲಾಟ್ ಇತ್ತು. ಆವಾಗ ಅದಕ್ಕೆ ಬೆಲೆ 20-25 ಲಕ್ಷ ರೂಪಾಯಿ. 10 ವರ್ಷದ ಮೊದಲು ಅವನು ಆ ಫ್ಲಾಟ್ ಅನ್ನು 1.5 ಕೋಟಿ ರೂಪಾಯಿಗೆ ಮಾರಿದ್ದಾರೆ ಬೊಂಬೈಯಲ್ಲಿ. ಆವಾಗ ಜಯನಗರದಲ್ಲಿ ಫ್ಲಾಟ್ಗೆ ಖಾಲಿ 15 ಲಕ್ಷ. 15 ಲಕ್ಷವನ್ನು ಬ್ಯಾಂಕ್ ನಲ್ಲಿ ಫ್ಲಾಟ್ ಅನ್ನು ತಕೊಂಡು, ದೊಡ್ಡ ಮನೆ ಫ್ಲಾಟ್ ಕೂಡ ಅಲ್ಲ, ಜಯನಗರದಲ್ಲಿ 40 ಬ್ಲಾಕ್ ನಲ್ಲಿ ಪರ್ಚೇಸ್ ಮಾಡಿ ಉಳಿದ ಹಣ ಬ್ಯಾಂಕ್ ನಲ್ಲಿ ಆಯ್ತಲ್ಲ. 1 crore and odd. He is getting a very good interest now and he is not working. There is no risk for him. Bank is the safe. There is risk is less, only interest rate risk will be there, and money shashwata aitu. So that is the way that we have to go on changing the investment also. Budget is important. Anta ಹೇಳಿ. Any other subject or any other questions, or we can. ರಿಯಲ್ ಎಸ್ಟೇಟ್ ಬಗ್ಗೆ ಹೇಳ್ತಾ ಇದ್ದೀನಿ. ರಿಯಲ್ ಎಸ್ಟೇಟ್ ಬಗ್ಗೆ ನೋಡಿ, ಜಾಸ್ತಿ ಹೋಗ್ತಾ ಇದೆ ಪ್ರೈಸ್ ಜಾಸ್ತಿ. ಅದಕ್ಕೋಸ್ಕರ ರಿಯಲ್ ಎಸ್ಟೇಟ್ ಪ್ರೈಸ್ ಜಾಸ್ತಿ ಹೋಗುತ್ತಾ ಉಂಟು. ನಿಮ್ಗೆ ಟೈಟಲ್ ಡೀಡ್ಸ್ ಬಹಳ ಕಷ್ಟ ಆಗುತ್ತೆ. ಈಗ ನೋಡಿ, BDAದವರು ಮೊನ್ನೆ ಸೈಟ್ ಆಕ್ಷನ್ಗೆ ಹಾಕಿದ್ದಾರೆ, ಕಾರ್ನರ್ ಸೈಟ್ಸ್. ಅದು ಕೂಡ ದೊಡ್ಡ, ದ ಪ್ರೈಸ್ ಇಸ್ ವೆರಿ ಹೈ ಸರ್. ಇಟ್ ಇಸ್ ನಾಟ್ ಲೋ ಪ್ರೈಸ್ ನಲ್ಲಿ BDAದವರು ಕೂಡ ಕೊಡುವುದಿಲ್ಲ. BDA ಇಸ್ ದ ಬಿಗ್ಗೆಸ್ಟ್ ಲ್ಯಾಂಡ್ ಓನರ್ ಇನ್ ಬ್ಯಾಂಗ್ಳೂರ್. ಅವರು ಕೂಡ ಕಮ್ಮಿ ಕೈಯಲ್ಲಿ ಕೊಡುವುದಿಲ್ಲ. ಟೈಟಲ್ ಡೀಡ್ಸ್ ಇದು ಒಂದು ಮೋಸ ಮಾಡ್ತಾರೆ. ಸೆಕೆಂಡ್ ಈಸ್ ದ ಪ್ರೈಸಿಂಗ್. The third is the location. Real estate ನಲ್ಲಿ only one thing you have to see, location. ಮತ್ತೇನಿಲ್ಲ ನೋಡ್ಲಿಕ್ಕೆಲ್ಲ. Next is title deeds. Third, you can, instead of going for a residential, if you have got already a residential property, you go for a commercial property. ಒಂದು ಮಾಲ್ ನಲ್ಲಿ ಒಂದು 2000 square feet ತಗೊಳ್ಳಿ, ಅದರ ಬಾಡಿಗೆಯಿಂದ ಚೆನ್ನಾಗಿ 8 to 10% ರಿಟರ್ನ್ ಬರ್ತದೆ ನಿಮ್ಗೆ. ಅಂಡ್ ಶಾಶ್ವತ ಹೋಗುತ್ತೆ. ಕ್ಯಾಪಿಟಲ್ ಗೇನ್ಸ್ ಕೂಡ ಬರ್ತದೆ.
ಕ್ಯಾಪಿಟಲ್ ಗೇನ್ಸ್ ಇದೆ ಅನ್ನೋದು ನಿಮ್ದು ಬಾಡಿಗೆ ಇದೆ ರೆವೆನ್ಯೂ ಡೇಟ್ ಈ ಮಂತ್ಲಿ ಇನ್ಕಮ್ ಬರ್ತದೆ, ಪ್ಲಸ್ ಕ್ಯಾಪಿಟಲ್ ಗೇನ್ಸ್ ನೀವು ಮಾರ್ಬಿಟ್ರೆ ಬಹಳ ಒಳ್ಳೆ ಇನ್ಕಮ್ ಬರ್ತದೆ. ಇಲ್ಲಿ ಎಲ್ಲರೂ ನಿಮ್ದು ಎಲ್ಲ ಪ್ರಾಪರ್ಟಿ ನೋಡಿ ಈಗ ವಾಟ್ ಪ್ರೈಸ್ ಯು ಪರ್ಚೇಸ್ ದ ಪ್ರಾಪರ್ಟಿ, ವಾಟ್ ಇಸ್ ದ ಪ್ರೈಸ್ ನಾವು ಜಾಸ್ತಿ ನಾವು ಮಾತಾಡುವ ಅವಶ್ಯಕತೆ ಇಲ್ಲ. ನಿಮ್ದೇ ಪ್ರಾಪರ್ಟಿ ನೋಡಿ, ನೀವು ಯು ಮಸ್ಟ್ ಬಿ ಹ್ಯಾವಿಂಗ್ ಫ್ಲಾಟ್ ಎಷ್ಟು ಜಾಸ್ತಿ ಆಗಿದೆ ನೋಡಿ. ಹೌದು, ಆದ್ರೆ ನೋಡಿ ಬ್ಯಾಂಕ್ನಲ್ಲಿ ಬೇಕು ನಿಮ್ಗೆ, ಇನ್ವೆಸ್ಟ್ಮೆಂಟ್ ಕೂಡ ಬೇಕು. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಸೇವಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್? ಇನ್ವೆಸ್ಟ್ಮೆಂಟ್ ಈಸ್ ಫಾರ್ ಅ ಪೀರಿಯಡ್, ಫಾರ್ ಎ ಲಾಂಗರ್ ಪೀರಿಯಡ್ you are getting what is called the dividend, whereas savings is in bank, you will get the interest. Interest is taxable, dividend is not taxable. Investment will give you a return of 15 to 20%, whereas bank savings will give you only from 8 to 10%, 10.5%. Adondu faraku. In investment there is more risk, whereas in bank there is a less risk. So adannu you have to balance it, you have to match, and that matching process you have to do depending upon your appetite for risk. Risk ಎಲ್ರಿಂದ ಆಗೋದಿಲ್ಲ ಅದು. ಫಾರ್ ಎಕ್ಸಾಂಪಲ್, the Birlas may take a risk of 35%, whereas Tatas will take only 25%. Tappers will take 35%. So each one has got an appetite for risk. ಆ ಅಪಿಟೈಟ್ ಪ್ರಕಾರ ಹೋಗ್ಬೇಕು. ನಿದ್ರೆ ನೀವು 35% ರಿಸ್ಕ್ ಮಾಡಿ ನಾಳೆ ನಿದ್ರೆ ಬಾರದಿದ್ರೆ ಅದು ಏನು ಪ್ರಯೋಜನ ಬರೋದಿಲ್ಲ ನಿಮಗೆ. ನಿದ್ರೆ ಚೆನ್ನಾಗಿ ಬರಬೇಕು. ನೀವು 15% ರಿಸ್ಕ್ ತಗೊಳ್ಳಿ. ಒಂದು ಕಂಪನಿ ಇತ್ತು, ಅವರು 35% ಬಡ್ಡಿ ಕೊಡ್ತಾರಂತ ಹೇಳಿದ್ರು. 35% ಬಡ್ಡಿಗೆ ಎಲ್ಲರೂ ಜನರು ಹೋಗಿ 35% ಬಡ್ಡಿ ಯಾರು ಕೊಡುವುದಿಲ್ಲ ಅಂತ ಹೇಳಿ ಒಂದು ಫೈನ್ ಡೇ ದಟ್ ದ ಕಂಪನಿ ಹ್ಯಾಸ್ ಕ್ಲೋಸ್. ದ ರಿಸಲ್ಟ್ ವಾಸ್ crores and crores of rupees people have lost. Higher the risk, higher the interest, higher the risk. Thank you for all the listening to me.